ರಾಯರ ಬಗ್ಗೆ ಹೇಳುತ್ತಾ ಅವರ ಮೇಲೆ ಬದುಕಿನ ಭಾರ ಹಾಕುತ್ತಾ ಸಾಗುತ್ತಿರುವಾಗ ಕೆಲವೊಂದು ಪ್ರಶ್ನೆಗಳು ಕಾಡ್ತವೆ. ಏಕೆ ಹೀಗಾಯಿತು ಅನ್ನಿಸುತ್ತದೆ. ಪ್ರತಿ ಕ್ಷಣ ಪ್ರತಿ ನಿಮಿಷ ರಾಯರೇ ಪ್ರಪಂಚ. ಕಣ್ಣಿಗೆ ತೃಪ್ತಿ ಆಗುವಷ್ಟು ಅಲಂಕಾರ ಮಾಡಿ ರಾಯರನ್ನು ನೋಡುತ್ತಾ ಕುಳಿತುಕೊಂಡ್ರೆ ಪ್ರಪಂಚವೇ ಮರ್ತು ಹೋಗುತ್ತದೆ. ಯಾರಲ್ಲೂ ಹೇಳಲಾರದ ಕೆಲವು ಪ್ರಶ್ನೆಗಳನ್ನು ರಾಯರಲ್ಲಿ ಕೇಳ್ತೀವಿ. ರಾಯರು ಉತ್ತರಿಸುತ್ತಾರೆ. ಖಂಡಿತವಾಗಿಯೂ ಕೂಡ ಉತ್ತರಿಸುತ್ತಾರೆ. ಹೇಗೆ? ಸ್ವಪ್ನದ ಮುಖಾಂತರ, ಪ್ರಸಾದದ ಮೂಲಕ ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಯಾವುದೇ ವಿಷಯ ಯೋಚಿಸುತ್ತಾ ಕುಳಿತಾಗ ನಮ್ಮ ಎದುರಿಗಿನ ವ್ಯಕ್ತಿಯ ನಾಲಿಗೆಯ ಮುಖಾಂತರ ನಮಗೆ ಉತ್ತರಗಳು ಸಿಗುತ್ತದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಷ್ಟೆ. ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ವಾಹನಗಳ ಮೇಲೆ ರಾಯರ ಪ್ರತಿಬಿಂಬ ಕಣ್ಣ ಮುಂದೆ ಬರುತ್ತದೆ. ಕೆಲವರಿಗೆ ಇದು ಮೂಢನಂಬಿಕೆ, ಆದರೆ ನಮ್ಮ ಪಾಲಿಗೆ ರಾಯರು ಇದ್ದಾರೆ ಎನ್ನುವುದಕ್ಕೆ ಸೂಚನೆ. ಇದೆಲ್ಲ ಅವರವರ ಭಕ್ತಿ ಭಾವಕ್ಕೆ ಬಿಟ್ಟಿದ್ದು. ಎಲ್ಲ ಸರಿ ನಡೆಯುತ್ತಿರುವಾಗ ಎಲ್ಲೋ ಹೇಳುತ್ತೀವಿ. ಯಾರಲ್ಲೂ ಹೇಳಿಕೊಳ್ಳಲಾಗದಂತಹ ನೋವುಗಳನ್ನು ಮಾನಸಿಕವಾಗಿ ದೈಹಿಕವಾಗಿ ಅನುಭವಿಸ್ಬಿಡ್ತೀವಿ. ಅಯ್ಯೋ ಏನಾಯಿತು, ಬದುಕೇ ಮುಗಿದೋಯ್ತು ಎನ್ನುವಂತೆ ಆಗಿಬಿಡುತ್ತೆ. ನಂಬಿದವರು ನಂಬಿಕೆ ಮುರಿಯುತ್ತಾರೆ. ಸಣ್ಣ ಸಣ್ಣ ಮಾತಿಗೆ ದೊಡ್ಡ ಶಿಕ್ಷೆಗಳನ್ನು ಕೊಟ್ಟು ಹೋಗ್ತಾರೆ. ಇನ್ನೇಕೆ ಈ ಬದುಕು ಅನಿಸುವಾಗ ಈಗ ಅರಿವಿಗೆ ಬರುತ್ತದೆ ರಾಯರ ಪವಾಡ. ನಮ್ಮ ನೋವುಗಳು ಅದ್ಯಾವ ಕ್ಷಣ ಅವರಿಗೆ ಅರಿವಾಗುತ್ತದೋ ಗೊತ್ತಿಲ್ಲ. ಎಷ್ಟೇ ಆದರೂ ತಾಯಿ ಕರಳಲ್ಲವೇ ಅವ್ರದ್ದು. ಕಂದನ ನೋವಿಗೆ ಓಡಿ ಓಡಿ ಬರ್ತಾರೆ. ಯಾರದು ಮುಖಾಂತರ ಸಮಾಧಾನ ಪಡಿಸ್ತಾರೆ, ನೋವುಗಳನ್ನು ಆಲಿಸ್ತಾರೆ. ಮತ್ಯಾವುದೋ ದಿಕ್ಕಿಗೆ ಬದುಕಿನ ಬಂಡಿ ಬದಲಿಸ್ತಾರೆ. ಬದುಕುವ ಆಸೆ ತುಂಬ್ತಾರೆ. ರಾಯರಿಗೆ ರಾಯರೇ ಸರಿಸಾಟಿ. ಒಂದು ಅನಾಥ ಹೆಣ್ಣಿಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ ಬದುಕಿನ ಬಂಡಿ ನಡೆಸಿದ ಕತೆ ಹೇಳಿದಷ್ಟೂ ತೀರದು. ಮೈಯ ಚರ್ಮವನ್ನು ಸುಲಿದು ರಾಯರ ಪಾದಕ್ಕೆ ಮಾಡಿಸಿ ಬಿಡಬೇಕೆನ್ನುವ ಆಸೆ. ಕೊನೆ ಉಸಿರಿರುವ ತನಕ ರಾಯರೇ ನನ್ನ ಸರ್ವಸ್ವ. ಅವರು ಕೊಟ್ಟ ಪ್ರಸಾದವೇ ಈ ಬದುಕು. ಎಲ್ಲರನ್ನ ಕಾಪಾಡ್ತಾರೆ, ಎಲ್ಲರಿಗಾಗಿ ಬರುತ್ತಾರೆ. ನಮ್ಮ ಕಷ್ಟ ನಮ್ಮದಲ್ಲ, ಅದು ರಾಯರದು. ನಮ್ಮಲ್ಲಿ ಕೇಳುವುದೊಂದೇ ರಾಯರು. ನ್ಯಾಯ ನಿಯತ್ತಿನಿಂದ ಬದುಕಿ, ಮಿಕ್ಕಿದ್ದು ರಾಯರು ನಡೆಸ್ತಾರೆ. ಯಾರೂ ಇಲ್ಲ ನಮಗೆ ಎಂದು ಯೋಚಿಸಬೇಡಿ. ಯಾರೇ ಬಿಟ್ಟು ಹೋದರೂ ಚಿಂತೆ ಮಾಡಬೇಡಿ. ಎಲ್ಲರ ಪರವಾಗಿ, ಎಲ್ಲದರ ಜೊತೆಯಾಗಿ, ಎಲ್ಲದರ ರೂಪವಾಗಿ ಗುರುರಾಯರು ಇದ್ದೇ ಇರ್ತಾರೆ ನಮ್ಮ ಜೊತೆ ಎಂದೆಂದಿಗೂ ಕೂಡ.